ದರ್ಶನ್ ಅವ್ರ ಅಂದ ತಕ್ಷಣ ನಿಮ್ಗೆ ಆ ಒಂದು ಪ್ರೀತಿ ಆಗಿರ್ಬೋದು, ಅವ್ರ ಮೇಲೆ ಇರುವಂತಹ ಗೌರವ ಆಗಿರ್ಬೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ವಿಚಾರ ನಾನು ನಿಮ್ಗೆ ಯಾವಾಗ ಕೇಳ್ಬೇಕಾ ಅಂತ ಹೇಳ್ಬಿಟ್ಟು ನಾನು ವೇಟ್ ಮಾಡ್ತಿದ್ದೆ. ದರ್ಶನ್ ಅವರು ಆ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆದ್ಮೇಲೆ ಅಭಿಮಾನಿಗಳನ್ನ ಮೀಟ್ ಆಗಕ್ಕಾಗಿರ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಬರ್ತಡೇ ಬಂತು. ಬರ್ತಡೇ ದಿನಾನೂ ಕೂಡ ನಾನು ಮೀಟ್ ಆಗಕ್ಕಾಗಲ್ಲ ಅಂತ ಒಂದು ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡ್ಬಿಟ್ಟು ಯಾರು ಕೂಡ ಮನೆ ಹತ್ರ ಬರಬೇಡಿ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ದರ್ಶನ್ ಅವರ ಮಾತಿನಂತೆ ದರ್ಶನ್ ಅವರ ಫ್ಯಾನ್ಸ್ ಎಲ್ಲರೂ ಸೇರ್ಕೊಂಡು ಅನಾಥಾಶ್ರಮಗಳಲ್ಲಾಗಿರ್ಬೋದು, ವೃದ್ಧಾಶ್ರಮಗಳಾಗಿರ್ಬೋದು, ಒಂದಷ್ಟು ಕಡೆ ಎಲ್ಲಾನು ಸಹ ಅನ್ನದಾನವನ್ನ ಮಾಡ್ತಾರೆ. ಅನಾಥಾಶ್ರಮ ಮತ್ತೆ ವೃದ್ಧಾಶ್ರಮಕ್ಕೆಲ್ಲಾನು ತಗೊಂಡೋಗಿ ರೇಷನ್ ಕೊಡುವಂಥದ್ದು ಮಾಡ್ತಾರೆ. ಆ ಒಂದು ಪೋಸ್ಟ್ ಅನ್ನ ತಮ್ಮ ಇಡೀ ಇನ್ಸ್ಟಾಗ್ರಾಮ್ ಪ್ರತಿಯೊಬ್ರು ಯಾರ್ಯಾರು ತಮ್ಮ ಫ್ಯಾನ್ಸ್ ಎಲ್ಲಾನು ಏನ್ ಒಳ್ಳೊಳ್ಳೆ ಕೆಲಸಗಳು ಅದನ್ನೆಲ್ಲ ಶೇರ್ ಮಾಡ್ತಾರೆ. ಹೌದು. ಸೊ ಈ ಒಂದು ವಿಚಾರದ ಬಗ್ಗೆ ನೀವು ಒಬ್ಬ ದರ್ಶನ್ ಅವರನ್ನ ಇಷ್ಟಪಡುವಂತಹ ವ್ಯಕ್ತಿಯಾಗಿ ಯಾವ ರೀತಿ ಹೆಮ್ಮೆ ಪಡ್ತೀರಾ ಅಂತ? ನೋಡಿ, ದರ್ಶನ್ ಸರ್ ಏನಾದ್ರೂ ಒಂದು ಪೋಸ್ಟ್ ಹಾಕಿದ್ರೆ ಅವ್ರಿಗೆ 5-10 ಲಕ್ಷ ರೂಪಾಯಿ ಕೊಡುವಂತ ಅಡ್ವರ್ಟೈಸ್ಮೆಂಟ್ಗಳು ಸಿಗತ್ತೆ. ಅವ್ರು ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಏನೋ ಒಂದು ಪ್ರಾಡಕ್ಟ್ ಹಾಕಿದ್ರೆ ಸಾಕು, ಲಕ್ಷಾಂತರ ರೂಪಾಯಿ ದುಡಿಬಹುದು ಪುಣ್ಯಾತ್ಮ. ಅವ್ರು ಅದಕ್ಕೆಲ್ಲ ನಾನು ಮುಂಚೆನೂ ಹೇಳಿದ್ದೆ, ಇವಾಗ್ಲೂ ಹೇಳ್ತೀನಿ, ಅವರು ಇಲ್ಲಿಗಿಂತ ಹೆಚ್ಚಾಗಿ ಹೃದಯ ಕನೆಕ್ಟ್ ಆಗ್ತಾರೆ. ಈಗ ಅವ್ರ ಅಭಿಮಾನಿಗಳು ಅಷ್ಟೆಲ್ಲ ಅವ್ರ ಪರವಾಗಿ ಕೆಲಸ ಮಾಡೋದನ್ನ ಅವ್ರು ತುಂಬಾ ಹೆಮ್ಮೆಯಿಂದ ಎಲ್ಲಾ ಕಡೆ ಶೇರ್ ಮಾಡ್ಕೋತಾರೆ. ಅವರು ಅದು ಅಭಿಮಾನಿಗಳಿಗೆ ಕೊಡುವಂತ ಗೌರವ. ಈಗ ಅವರು ದರ್ಶನ್ ಸರ್ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ, ಅಭಿಮಾನಿ ಮೈ ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಂಡಿದ್ದಾರೆ. ಎಷ್ಟೋ ಜನ ಹೇಳ್ತಾರೆ ಅದನ್ನ ಕಾರ್ಯರೂಪಕ್ಕೆ ತರಲ್ಲ. ದರ್ಶನ್ ಸರ್ ಹಾಗಲ್ಲ. ಈ ವಿಚಾರಕ್ಕೆ ದರ್ಶನ್ ಸರ್ ಅಂದ್ರೆ ಅಷ್ಟು ಇಷ್ಟ ಆಗೋದು. ಅವರು ಹೇಳೋದ್ ಕಡಿಮೆ, ಕಾರ್ಯರೂಪಕ್ಕೆ ತರೋದ್ ಜಾಸ್ತಿ. ಸುಮ್ನೆ ಸೆಲೆಬ್ರಿಟೀಸ್ ಅಂತ ಕರೆದಿಲ್ಲ ಅವ್ರನ್ನ ಎಷ್ಟು ತಲೆ ಮೇಲೆ ಕೂರ್ಸಿದ್ರು ನೋಡಿ. ಅವ್ರೊಬ್ಬೊಬ್ರು ಮಾಡಿದ ಕೆಲ್ಸನು, ರಕ್ತದಾನ ಆಗಿರಬಹುದು, ನೀವ್ ಹೇಳ್ದಾಗೆ ವೃದ್ಧಾಶ್ರಮಕ್ಕೆ ಅಲ್ಲಿ ಇಲ್ಲಿ ಶಾಲಾ ಕಾಲೇಜ್ಗಳಲ್ಲಿ ಅನ್ನದಾನ ಮಾಡಿರೋದು, ಎಲ್ಲದನ್ನು ಒಂದೂ ಬಿಡ್ದ ಹಾಗೆ ಅಷ್ಟು ಒಂದ್ ವಾರ ಪೂರ್ತಿ ಪಾಪ ಅದನ್ನೇ ಹಾಕೊಂಡ್ರು. ಅದಕ್ಕಿಂತ ದೊಡ್ಡ ಗೌರವ ಒಬ್ಬ ಸೆಲೆಬ್ರಿಟಿಗೆ ಇನ್ನೇನ್ ಬೇಕು ಹೇಳಿ? ಅಂದ್ರೆ ಅಭಿಮಾನಿಗಳಿಗೆ, ನನ್ನ ಅಭಿಮಾನಿಗಳು ನನ್ನ ಸೆಲೆಬ್ರಿಟೀಸ್ ಅಂತ ಹೇಳಿದಕ್ಕೂ ಸಾರ್ಥಕ ಆಯ್ತಲ್ವಾ? ಅದು ನೋಡಿ ನನ್ ನಿಜವೂ ತುಂಬಾ ಸಂತೋಷ ಆಯ್ತು. ಇವಾಗ ಏನಾಗತ್ತೆ ನೋಡಿ, ನಮ್ ಸಮಾಜದಲ್ಲಿ ಒಳ್ಳೆ ಕಾರ್ಯಗಳು ಹೇಗೆ ಹೆಚ್ಚಾಗ್ತವೆ ಅಂತ ಇದನ್ನ ನೋಡಿದಂತ ನೆಕ್ಸ್ಟ್ ಅಭಿಮಾನಿಗೆ ಏನನ್ಸುತ್ತೆ, ನಾನು ಮುಂದಿನ ಸಲ ಇನ್ನೂ ಹೆಚ್ಚಿನ ಮಟ್ಟಿನ ಸಮಾಜ ಸೇವೆಯನ್ನ ಮಾಡ್ಬೇಕು. 100% ತುಂಬಾ ಜನರಿಗೆ ಅನ್ಸುತ್ತೆ. ಈ ವರ್ಷ ಯಾರೋ ರಕ್ತದಾನ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಏನೋ ಒಂದು ಮಾಡಿರಲ್ಲ ಅಂದ್ಕೊಳ್ಳಿ, ಮುಂದಿನ ವರ್ಷಕ್ಕೆ ಅವನಿಗೆ ಅದೊಂದು ಹುಮ್ಮಸ್ ಬರುತ್ತೆ, ನಾನು ನಮ್ಮ ಬಾಸ್ ಬರ್ತಡೇ ದಿನ ರಕ್ತದಾನ ಮಾಡ್ಬೇಕು. ಸೊ ಹೀಗಾಗಿ ಸಮಾಜದಲ್ಲಿ ಉತ್ತಮ ಕಾರ್ಯಗಳು ಜಾಸ್ತಿ ಆಯ್ತು. ಆಮೇಲೆ ಮಾಡೋ ಕಾರ್ಯಗಳನ್ನ ಹಂಚ್ಕೊಳ್ಳೋದ್ರಿಂದ ಬಾಕಿ ಎಷ್ಟೋ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯ್ತು, ಹೀಗೆಲ್ಲ ಮಾಡ್ಬೋದು ನಾವು ಅಂತ ಹೇಳಿ. ಸೊ ಹಾಗಾಗಿ ದರ್ಶನ್ ಸರ್ ಮಾಡಿದಂತ ಕೆಲಸ ನಂಗೆ ತುಂಬಾನೇ ಸಂತೋಷ ಆಯ್ತು. ಎಂಥ ಒಂದು ಒಳ್ಳೆ ರೀತಿನಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಆಯ್ತು ನೋಡಿ. ಏನೋ ಒಂದು ಆಡಂಬರ ಇಲ್ಲ, ಬೇಕಂತಂದ್ರೆ ಅವ್ರು ಹೇಗ್ ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು, ಯಾವುದೂ ಇಲ್ಲ. ಅವರ ಅಭಿಮಾನಿಗಳನ್ನೇ ಸೆಲೆಬ್ರಿಟಿ ತರ ಮೆರೆಸಿದ್ರು. ಅವ್ರು ಮಾಡಿದಂತ ಒಳ್ಳೆ ಕೆಲಸವನ್ನ ಪ್ರಪಂಚಕ್ಕೆ ತೋರಿಸಿದ್ರು. ಸಿಕ್ಕಾಪಟ್ಟೆ ಖುಷಿ ಆಗೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.